ಕುಮಾರ್ HC ಅಂತ ಸರ್ಕಾರಿ ವಸ್ತು ಸಂಗ್ರಹಾಲಯ ಹಾಸನ ದಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೊಯ್ಸಳರು ನಮ್ಮ ಕರ್ನಾಟಕ ರಾಜ್ಯದ ಒಂದು ಅತಿ ಪ್ರಮುಖ ಮನೆತನ. ಇವರು ಚಿಕ್ಕಮಗಳೂರಿನ ಅಂಗಡಿ ಅನ್ನೋ ಊರಿಂದ ತಮ್ಮ ರಾಜಧಾನಿ ಸ್ಟಾರ್ಟ್ ಮಾಡ್ಕೊಂಡು ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೇಬೀಡಿನಲ್ಲಿ ತಮ್ಮ ರಾಜಧಾನಿಗಳನ್ನ ಒಳಗೊಂಡು ಆಳ್ವಿಕೆ ನಡೆಸಿದ್ರು. ಹೊಯ್ಸಳರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡಲಾಯಿತು. ಆ ಹಿನ್ನೆಲೆಯಲ್ಲಿ ನಾವು ಇಂದಿಗೂ ಹೊಯ್ಸಳರ ಕಾಲದ ಸುಮಾರು 200ಕ್ಕೂ ಹೆಚ್ಚು ದೇವಾಲಯಗಳನ್ನ ಕಾಣಬಹುದು. ಈ ಶಿಲ್ಪಕಲೆಗಳಲ್ಲಿ ಬೇಲೂರು ಮತ್ತೆ ಹಳೇಬೀಡು ನಮ್ಮ ಮುಕುಟಮಾಣಿಗಳಿದ್ದಂಗೆ ಬೇಲೂರಿನ ಚೆನ್ನಕೇಶವ ದೇವಾಲಯ ಆಗಿರ್ಬೋದು ಮತ್ತೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು. ಶಿಲ್ಪಗಳು ಅಷ್ಟು ತುಂಬಾ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ, ಅಲಂಕೃತವಾಗಿ ಕೆತ್ತಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಅವ್ರಿಗೆ ಸಿಕ್ಕಿದ್ದು ಒಂದು ಸೋಪ್ ಸ್ಟೋನ್ ಆಗಿದೆ. ಆ ಸೋಪ್ ಸ್ಟೋನ್ ಬೆಣಚುಗಲ್ಲೆ ಏನಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಆ ಬೆಣಚುಗಲ್ಲಿನಿಂದ ಸಿಕ್ಕಿರೋದ್ರಿಂದ ಅದನ್ನ ಕಾರ್ವಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರೋದ್ರಿಂದ ಅದನ್ನ ಮಾಡಿದ್ದಾರೆ. ನನ್ನ ಹೆಸರು ಬಂದ್ಬಿಟ್ಟು ಮೂರ್ತಿ ಅಂತ ಹೇಳಿ. ನಮ್ಮದು ಊರು ಹಳೇಬೀಡು. ನಮ್ಮ ಕೆಲಸ ಬಂದ್ಬಿಟ್ಟು ಶಿಲ್ಪಿ ಕೆಲಸ. ನಾವು ತಾರಾವರಿ ಕಲ್ಲುಗಳನ್ನು ಬಳಸ್ತೀವಿ. ನೀವು ನೋಡ್ಬೋದು ಕೃಷ್ಣಸೆಲೆ ಕಲ್ಲು ಅಥವಾ ನಮ್ಮ ಬೇಲೂರು ಹಳೇಬೀಡು ಸೋಮನಾಥಪುರ ದೇವಸ್ಥಾನ ಕಟ್ಟಿರುವಂಥ ಬಳಪದ ಕಲ್ಲು ಇತ್ಯಾದಿ ಆಡು ಭಾಷೆಗಳಲ್ಲಿ ಇನ್ನೂ ಏನೇನು ಹೇಳ್ತಾರೆ ಆ ಥರದ ಕಲ್ಲುಗಳಿಂದ ನಾವು ವಿಗ್ರಹಗಳನ್ನು ಮಾಡ್ತೀವಿ. ದೇವಸ್ಥಾನಗಳಿಗೆ ಗರ್ಭಗುಡಿಗೆ ಹೊಂದುವಂಥ ವಿಗ್ರಹಗಳು ಮತ್ತು ಆರ್ಟಿಫಿಷಿಯಲ್ಗೆ ಮನೆಗಳಿಗೆ ಇಡುವಂಥ ಸ್ಟ್ಯಾಚುಗಳು ಆ ಥರದನ್ನೆಲ್ಲ ಕಲ್ಲಲ್ಲಿ ನಾವು ಯಾವುದು ಬೇಕೋ ಅದನ್ನು ಕೆತ್ಕೊಡ್ತೀವಿ. ನಾವು ಮಾಡೋದು ಕಂಪ್ಲೀಟಾಗಿ ಹೊಯ್ಸಳ ಶೈಲಿಯಲ್ಲಿ ಮಾಡ್ತೀವಿ ವಿಗ್ರಹಗಳನ್ನು. ನೀವು ನೋಡ್ಬೋದು ಕೆಲವೊಂದು ಕಡೆ ಕೆಲವೊಂದು ಶೈಲಿಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಶಿಲ್ವಾರಪಟ್ಟಣದಲ್ಲಿ ಬೇರೆ ಬೇರೆ ಕಾರ್ಕಳದಲ್ಲಿ ಒಂದೊಂದು ಕಡೆ ಒಂದೊಂದು ಶೈಲಿಗಳನ್ನು ಮಾಡ್ತಾರೆ. ನಾಗರ ಶೈಲಿ ಅಂತ ಬರುತ್ತೆ, ದ್ರಾವಿಡ ಶೈಲಿ ಅಂತ ಬರುತ್ತೆ, ಚೋಳ ಶೈಲಿ ಅಂತ ಬರುತ್ತೆ. ನಾವು ಕಂಪ್ಲೀಟಾಗಿ ಹೊಯ್ಸಳ ಶೈಲಿಯನ್ನು ಮಾಡ್ತೀವಿ. ಕೆಲವೊಬ್ರು ತಿಳ್ಕೊಂಡಿರ್ತಾರೆ ಹಳೇಬೀಡು ಅಂದರೆ ಅಲ್ಲೇ ಬಳಪದ ಕಲ್ಲು ಸಿಗುತ್ತೆ, ಅಲ್ಲೇ ತೊಗೊತಾರೆ, ಅಲ್ಲೇ ಮಾಡ್ತಾರೆ ಅಂತ. ಇಲ್ಲ, ಮುಂಚೆ ದೇವಸ್ಥಾನಗಳಿಗೆಲ್ಲ ತೊಗೊಂಡಿದ್ದಾರೆ, ಅವಾಗ ಸಿಗ್ತಾ ಇತ್ತು ಕಲ್ಲು. ಇಲ್ಲಿ ಇರುವಂಥದ್ದು ನೀವು ಮನೆಗೆ ಬಳಸುವಂಥ ಗ್ರಾನೈಟ್ಗಳು, ಹಾಸನ್ ಗ್ರೀನು ಮತ್ತು ಹಾಸನ್ ಬ್ಲ್ಯಾಕ್ ಅಂತ ಗ್ರಾನೈಟ್ಗಳು ಮಾತ್ರ ಸಿಗುತ್ತೆ. ಆ ಥರದ ಕೋರೆಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರಿದೆ. ಆ ಬಳಪದ ಕಲ್ಲಾಗಲಿ ಕೃಷ್ಣಶಿಲೆ ಕಲ್ಲಾಗಲಿ ದೇವಸ್ಥಾನಕ್ಕೆ ಬಳಸಿರುವಂಥ ಕಲ್ಲುಗಳ ವಿಗ್ರಹಗಳು ನಮ್ಮ ಹಾಸನ ಜಿಲ್ಲೆಯಲ್ಲೇ ಇಲ್ಲ ಎಲ್ಲೂ ಕೂಡ. ನಾವೇ ಸ್ವಂತವಾಗಿ ಮೈನಿಂಗ್ ಮಾಡಬೇಕು ಅಥವಾ ಯಾವ್ದಾದ್ರು ಜಮೀನುಗಳಲ್ಲಿ ಅಲ್ಲಿ ಇಲ್ಲಿ ಇದ್ದರೆ ತೆಗಿಬೇಕು. ಸರ್, ಇದು ಬಂದ್ಬಿಟ್ಟು ಸ್ಟೋನು. ಈಗ ನಾವೇನು ಬಳಪದ ಕಲ್ಲು ಅಥವಾ ಕೃಷ್ಣಶಿಲೆ ಸ್ಟೋನ್ ಅಂತೀವಲ್ಲ, ಇದನ್ನೇ ನಮ್ಮ ಬೇಲೂರು ಮತ್ತು ಹಳೇಬೀಡು ದೇವಸ್ಥಾನ ಮತ್ತು ಸೋಮನಾಥಪುರ ದೇವಸ್ಥಾನಗಳಿಗೆ ಬಳಸಿರುವಂಥ ಕಲ್ಲು. ಇದೇ ಕಲ್ಲಲ್ಲಿ ನಾವು ವಿಗ್ರಹಗಳನ್ನು ಮಾಡೋದು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಇಲ್ಲೇ ಸ್ಥಳೀಯವಾಗಿ ಸಿಗ್ತಾಯಿತ್ತು, ತಂದು ಮಾಡ್ತಾಯಿದ್ವಿ. ಈಗ ಕಲ್ಲು ಇಲ್ಲೆಲ್ಲ ಗಣಿಗಾರಿಕೆ ಹಾಸನ ಜಿಲ್ಲೆಯಲ್ಲಿ ಎಲ್ಲೋ ಕೃಷ್ಣಶಿಲೆ ಕಲ್ಲಾಗಲಿ ಅಥವಾ ಬಳಪದ ಕಲ್ಲಾಗಲಿ ಗಣಿಗಾರಿಕೆಗಳಿಲ್ಲ. ಹಾಗಾಗಿ ನಾವು ಮೈಸೂರಿಂದನೇ ತಂದು ಮಾಡಬೇಕೀಗ ಕಲ್ಲನ್ನ ತಂದು ಈ ಥರ ಇರೋ ಕಲ್ಲನ್ನು ನಾವು ಫಸ್ಟು ಡ್ರೆಸ್ ಮಾಡ್ತೀವಿ. ಡ್ರೆಸ್ನ ಸೆಕೆಂಡ್ ಸ್ಟೇಜು ಈ ಥರ ಬರುತ್ತೆ ನಮಗೆ ಕಲ್ಲು. ನಮ್ಮ ಹೊಯ್ಸಳ ಶೈಲಿಯಲ್ಲಿ ತಾಳಮನಗಳು ಏನಿದೆ ಅದನ್ನು ಡಿವೈಡೇಟ್ ಮಾಡ್ಕೊಂಡು ವಿಗ್ರಹದ ಮುಖ ಅಳತೆ ಎಷ್ಟು ಬೇಕು ಮತ್ತು ಕೈ ಅಳತೆಗೆ ಎಷ್ಟು ಬೇಕು, ಕಾಲು ಸೊಂಟ ಇತ್ಯಾದಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಬೇಕು ಅದನ್ನು ಮೆಜರ್ಮೆಂಟ್ ಆಗಿ ತೊಗೊಂಡು ಇದನ್ನು ಒಂದು ಪಂಚತಾಳ ಅಥವಾ ನವತಾಳಗಳಲ್ಲಿ ನಮಗೆ ವಿಗ್ರಹ ಯಾವ ತಾಳಕ್ಕೆ ಬರುತ್ತೆ ಆ ತಾಳಗಳಲ್ಲಿ ಕಲ್ಲಿನ ಮೇಲೆ ಡ್ರಾಯಿಂಗ್ ಮಾಡ್ತೀವಿ. ಡ್ರಾಯಿಂಗ್ ಆದ ನಂತರ ನಾವು ಸ್ಟಾರ್ಟ್ ಮಾಡಿ ಅದ್ರ ನಂತರ ಮುಂದುವರೆದು ಈ ಥರ ಬರುತ್ತೆ ನಮಗೆ. ಇದು ಒಂದು 30% ಆಗಿರುವಂಥ ವಿಗ್ರಹ. ಇದು ಬಂದು ಒಂದು ದೇವಿ ವಿಗ್ರಹ ಸಿಂಹದ ಮೇಲೆ ಕೂತಿದೆ. ಇದು ದೇವಿ ವಿಗ್ರಹದಲ್ಲಿ ಏನಪ್ಪ ಅಂದ್ರೆ 4 ಕೈ ಬರುತ್ತೆ. ಚಾಮುಂಡೇಶ್ವರಿಗೆ ನೀವು ನೋಡಿರ್ತೀರ 8 ಕೈ, 12 ಕೈ, 6 ಕೈ ಈ ಥರ ಎಲ್ಲ ಬರುತ್ತೆ. ಇದು 4 ಕೈ ಇರುತ್ತೆ. ಇದು 30% ಆಗಿದೆ. ನಿಮ್ಗೆ ಅಷ್ಟು ಕಂಪ್ಲೀಟಾಗಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ನಿಮಗೆ ಒಂದು 70-80% ಆಗಿರೋ ವಿಗ್ರಹಗಳಾದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಇದು ಬಂದು ಒಂದು 70% ವರ್ಕ್ ಆಗಿದೆ. ನಿಮಗೆ 70%ಅಲ್ಲೇ ಗೊತ್ತಾಗ್ಬೋದು ಇದು ಹೊಯ್ಸಳ ಶೈಲಿಯಲ್ಲಿ ಬಂದಿದೆ ಅಂತ. ಹಾಗಾಗಿ ಬೆರಳುಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಮೊಕಭಾವ, ವೈಜಯಂತಿ ಮಾಲ ಇವೆಲ್ಲವೂ ಕೂಡ 70% ಆಗಿದೆ. ಇದು ಒಂದು 95% ಆಲ್ಮೋಸ್ಟ್ 100%ವರೆಗೂ ಆಗಿದೆ. ಇಲ್ಲಿ ಸ್ಥಳೀಯವಾಗಿ ಚೌಡೇಶ್ವರಿ ಅಂತ ಹೇಳ್ತಾರೆ, ಹುಲಿ ಮೇಲೆ ಕೂತಿರೋಂಥದ್ದು. ಹೊಯ್ಸಳ ಶೈಲಿಯಲ್ಲಿ ಏನಂದ್ರೆ ಒಂದು ಹೆಣ್ಣು ಹುಲಿ ಮೇಲೆ ಕೂತಾಗ ಯಾವ ರೀತಿ ಇರುತ್ತೆ ಆಕಾರವಾಗಿ ಅನ್ನೋದಕ್ಕೆ ಇದು ಕೂಡ ಒಂದು ಕೈಲಿ ತ್ರಿಶೂಲ, ಇನ್ನೊಂದು ಕೈಲಿ ಡಮರಗ, ಒಂದು ಕೈಲಿ ಕುಂಕುಮ ಬಟ್ಲು, ಒಂದು ಕೈಲಿ ಕತ್ತಿರುತ್ತೆ. ಇದಕ್ಕೆ ರುಂಡ ಮಾಲಿನಿ ಅಂತೀವಿ, ಅಂದ್ರೆ ರೌದ್ರ ರೂಪ. ಸಂಡೆಯಿಂದನೇ ಇದೇ ವ್ಯಾಪಾರ ಮಾಡ್ತಾ ಇರೋದು ನಾವು ಯಾವಾಗಿಂದನೂ. ದೀಪ ಈ ಥರ ಗಣೇಶ, ನಂದಿ, ಶಿವ ಈ ಥರ ಎಲ್ಲ ಬಿಸ್ನೆಸ್ ಎಲ್ಲ ಡಿಸೈನ್ ಕಾರ್ವಿಂಗ್ ಎಲ್ಲ ಮಾಡ್ತೀವಿ. ಬಣ್ಣ ಮಾಡಿಬಿಟ್ಟು ಡಿಸೈನ್ಗೆ ಈ ಥರ ಡಿಸೈನ್ಸ್ ವರ್ಕ್ ಕೊಡ್ತೀವಿ. ಫಸ್ಟ್ ಬಂದು ವೈಟ್ ಇರುತ್ತೆ, ನೆಕ್ಸ್ಟ್ ಬಂದಾಗ ಪೇಂಟ್ ಮಾಡಿದಾಗ ಈ ಥರ ಬರುತ್ತೆ. ಪೇಂಟ್ ಆದಮೇಲೆ ಡಿಸೈನ್ ಕಾರ್ವಿಂಗ್ ಈ ಥರ ಬರುತ್ತೆ ಸರ್. ಉಜ್ಜಿ ಪೇಂಟ್ ಮಾಡಿ ಡಿಸೈನ್ ಮಾಡೋತ್ತಿಗೆ 1/2 hour ಆಗುತ್ತೆ ಒಂದಕ್ಕೆ. My name is Richard Newman. I'm the head of scientific research at the Museum of Fine Arts in Boston. We're an encyclopedic American museum with collections from many different cultures and places around the world. What I read in a number of papers is that the rock
that the Hoysala sculptors used, when they dug it out of the ground, it was easy to work and it got harder as it weathered, right? But it's possible that modern sculptors are using something very similar from the same kind of deposits. It's not that hard of a rock. It has relatively soft minerals in it. It's a rock that you can do very fine details with, and it weathers very well. So obviously we can look at temples that were carved, 800, 900 years ago. It's not like limestone or marble. It stands up to weathering very, very well. ನನ್ನ ಹೆಸರು ಜಯಮ್ಮ. ಇಲ್ಲಿ ನಾವು 50 ವರ್ಷದಿಂದನೂ ಇಲ್ಲೇ ವಾಸ ಇದ್ದೀವಿ. ಇದೇ ವ್ಯಾಪಾರ ಮಾಡೋದು. ಬೇರೆ ಇದು ಬಿಟ್ಟರೆ ಏನೂ ಜೀವನ ಇಲ್ಲ. ನಮಗೆ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಡೌನು. ಅಲ್ಲಿ ಮುಂದೆ ಅಂಗಡಿ ಇತ್ತು, ಗೋಪುರದ ಮುಂದೆನೇ, ಬೇಟದ ಬಾಗಿಲಲ್ಲಿ. ಈಗ 2 ವರ್ಷ ಆಯಿತು ಇಲ್ಲಿಗೆ ಅಂಗಡಿ ತೆಗೆದು ಹಾಕ್ಬಿಟ್ರು. ನಮಗೆ ಇವಾಗ ಇಲ್ಲಿಗೆ ಬಂದಮೇಲೆ ವ್ಯಾಪಾರ ತುಂಬ ಡೌನು. ಕಲ್ಲು ಇಲ್ಲೇ ಸುರ್ಕೊಂತೀವಿ, ಇಲ್ಲೇ ಅದನ್ನೆಲ್ಲ ಫಿನಿಶಿಂಗ್ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಬಣ್ಣ ಬೇಕಾದ್ರೆ ಬಣ್ಣ ಮಾಡಿಕೊಡ್ತೀವಿ, ಹಂಗೆ ವೈಟ್ ಬೇಕಾದ್ರೆ ವೈಟು. ಟೂರಿಸ್ಟ್ ಬಂದು ವ್ಯಾಪಾರ ಆದರೆ ನಮಗೊಂದು ಸ್ವಲ್ಪ ಕಷ್ಟಗಳು ಬಗೆಹರಿತವೆ. ಹೊಯ್ಸಳರ ಶಿಲ್ಪಕಲೆಯು ವಿಶ್ವಪ್ರಸಿದ್ಧವಾದದ್ದು. ಇವತ್ತಿಗೂ ಕೂಡ ಹಾಸನ ಜಿಲ್ಲೆಯ ಸುತ್ತಮುತ್ತ ಹಲವಾರು ಜನ ಶಿಲ್ಪಿಗಳು ಈ ಕಲೆಯನ್ನು ಅಭ್ಯಾಸ ಮಾಡ್ತಾ ಇರೋದನ್ನು ನಾವು ಕಾಣಬಹುದು. ಇದಕ್ಕೆ ನಾವು ಭೌಗೋಳಿಕ ಚಿಹ್ನೆಯ ಮಾನ್ಯತೆಯನ್ನು ದೊರಕಿಸಿಕೊಡುವುದರಿಂದ ಅವರ ಸಾಂಪ್ರದಾಯಿಕ ಜ್ಞಾನಕ್ಕೆ ಹಾಗೂ ಅವರ ಜೀವನೋಪಾಯಕ್ಕೆ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ IP ಕೇಂದ್ರದ ವತಿಯಿಂದ ಕಾರ್ಯಯೋಜನೆಯನ್ನು ರೂಪಿಸಲಾಗಿದೆ. ಮಗನ್ನು ಕೂಡ ಇದೇ ಕೆಲಸಕ್ಕೆ ಹಾಕೊಂಡಿದ್ದೀನಿ. ಅವ್ರಿಗೂ ಕೂಡ ಇದರಲ್ಲಿ ಇನ್ನೂ ಸ್ವಲ್ಪ ಪರಿಣಿತಿ ಬರಬೇಕು ಅಂತೇಳಿ ನಮ್ಮದೇ ಕಲೆಗೆ ಇನ್ಸ್ಟಿಟ್ಯೂಟ್ಗಳೆಲ್ಲ ಇದೆ. ನೀವು ನೋಡ್ಬೋದು, ಬಿಡದಿನಲ್ಲಿ ಒಂದಿದೆ, ಕಾರ್ಕಳದಲ್ಲಿ ಒಂದಿದೆ, CA ಕಾಮತ್ ಇನ್ಸ್ಟಿಟ್ಯೂಟ್ ಅಂತ. ಆ ಥರದಲ್ಲಿ CA ಕಾಮತ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಹಾಕಿ ಅವ್ರದ್ದು ಕೂಡ ಟ್ರೈನಿಂಗ್ ಮುಗಿಸಿ ಡ್ರಾಯಿಂಗ್ ಮೆಜರ್ಮೆಂಟ್ಗೆಲ್ಲ ತಂದು ಅವ್ರನ್ನೂ ಕೂಡ ಇದೇ ಕಾರ್ವಿಂಗಿಗೆ ಹಾಕೊಂಡಿದ್ದೀವಿ. ಅದ್ರ ಜೊತೆ ಇನ್ನೂ ಆಸಕ್ತ ಹುಡುಗರು 4-5 ಜನ ಹೊರಗಡೆಯಿಂದ ಬಂದು ಕೂಡ ನಮಗೆ ಕಲಿಸ್ಕೊಡಿ ಅಂತ ಅವರು ಕೂಡ ನಮ್ಮ ಹತ್ರ ಕಲಿತಾ ಇದ್ದಾರೆ. ಒಟ್ಟು ಒಂದು 8 ಜನ ಶೆಡ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಆರ್ಡ್ರ್ ಯಾವ ಥರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೈಟ್ ಟು ಡೇ ಕೂಡ ವರ್ಕ್ ಮಾಡಿ ಅವರಿಗೆ ಇಂಟು ಟೈಮ್ಗೆ ಕೊಡ್ತಾ ಇದ್ವಿ ಸ್ಟ್ಯಾಚುಗಳನ್ನ. ನಮಗೆ GI ಆಗ ಆಯಿತು ಅಂದರೆ ಇನ್ನೂ ಕೂಡ ತುಂಬ ಅನುಕೂಲ ಆಗುತ್ತೆ, ಹೊರಗಡೆ ಎಲ್ಲ ಪ್ರಚಾರ ಆಗುತ್ತೆ, ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ. ಹಾಗಾಗಿ ನಮಗೂ ಕೂಡ ಒಂದು ಸ್ವಲ್ಪ ಹಣ ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇನ್ನೂ ಹುಡುಗರಿಗೆ ಹೆಚ್ಚಾಗಿ ಕಲಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೊಯ್ಸಳ ಶೈಲಿ ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ತುಂಬ ಸಹಕಾರ ಆಗುತ್ತೆ. GI ರಿಜಿಸ್ಟ್ರೇಷನ್ ಅಂದರೆ ಇದು ಒಂದು ಭೌಗೋಳಿಕ ಕ್ಷೇತ್ರಕ್ಕೆ ಸೀಮಿತವಾದ ಕಲೆ ಅಥವಾ ಬೆಳೆಯನ್ನು ಸಂರಕ್ಷಿಸುವಂಥ ಕ್ರಿಯೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳದಲ್ಲಿ ಕಂಡುಬರುವಂಥ ಶಿಲ್ಪಕಲೆ ಏನಾಗಿದೆ, ಇವರಿಗೆ ಅನುಕೂಲವಾಗಲಿ ಅಂತ ನಬಾರ್ಡ್ ವತಿಯಿಂದ ನಾವು GI ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋತಾ ಇದ್ದೀವಿ. ಈಗ ಅವರು ಒಂದು ಸೀಮಿತ ಮಾರುಕಟ್ಟೆಯಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದ್ರು. GI ರಿಜಿಸ್ಟ್ರೇಷನ್ ಆಗೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರಿಗೆ ಮಾರುಕಟ್ಟೆಯ ಸೌಲಭ್ಯ ಸಿಗುತ್ತೆ. ಇದರಿಂದ ಅವ್ರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ.